ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂಥ ಟಾಪಿಕ್ಕು ಕಲಿಕೆ ಪ್ರಕ್ರಿಯೆ. ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಸೈಕಾಲಜಿಗೆ ಸಂಬಂಧಪಟ್ಟಂತಹ ಅಧ್ಯಾಯ 5 ಆಗಿರ್ತೈತೆ. ಇದು ಈ ಹಿಂದೆ ನಾನು 4 ಅಧ್ಯಾಯಗಳನ್ನು ಮುಗಿಸಿದ್ದೀನಿ. ಇದು 5ನೇ ಅಧ್ಯಾಯ. ಈ ಒಂದು ಟಾಪಿಕ್ಕು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರಿಗೆ, ಹಾಗೆ ಕರ್ನಾಟಕ TET ಪೇಪರ್ 1 ಪೇಪರ್ 2 ಬರಿತಾ ಇದ್ದಾರೆ ಅವರಿಗೆ, PSTR GPSTR HSTR ಈ ಆಲ್ ಕಾಂಪಿಟೇಟಿವ್ ಟೀಚರ್ ಎಕ್ಸಾಮ್ಗೆ ಏನಾಗುತ್ತೆ ಈ ಒಂದು ಟಾಪಿಕ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಕಲಿಕಾ ಪ್ರಕ್ರಿಯೆ ಕುರಿತು ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಥಾರೆನ್ಡೈಕ್ ಕಲಿಕಾ ಪ್ರಕ್ರಿಯೆ ಅಂದ್ರೇನು ಅಂತೇಳಿ ಅವರು ಏನಂತ ನೀಡಿದ್ದಾರೆ ಅಂದರೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ. ಕಲಿಕಾ ಪ್ರಕ್ರಿಯೆ ಅಂದ್ರೆ ಕಲಿಕೆ ಅಂತ ಅರ್ಥ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆ, ಏನು ಪ್ರಚೋದನೆ ಮಾಡ್ತೀವಿ ಅದು ಪ್ರತಿಕ್ರಿಯೆ ನೀಡ್ತೈತಲ್ಲ, ಆ ಎರಡರ ಮಧ್ಯದಲ್ಲಿರುವಂಥ ಸಂಬಂಧಕ್ಕೆ ಏನಂತೀವಿ ನಾವು ಕಲಿಕೆ ಅಂತೀವಿ ಅಂತೇಳಿ ಯಾರು ಹೇಳಿದ್ದಾರೆ? ಇದು ಥಾರೆನ್ಡೈಕ್ ಅವರು ಹೇಳಿದ್ದಾರೆ. ಇದು ಗೇಟ್ಸ್ ಅನುಭವದ ಮೂಲಕ ವರ್ತನೆಯಲ್ಲಾಗುವ ಬದಲಾವಣೆಗೆ ಏನಂತೀವಿ? ಕಲಿಕೆ ಅಂತೇಳಿ ಕರಿತೀವಿ. ಅನುಭವ ಅಂದರೆ ನಮಗೇನು ಅನುಭವ ಆಗ್ತದೋ ಅನುಭವದ ಮೂಲಕ ನಮ್ಮ ವ್ಯಕ್ತಿಯ ವರ್ತನೆಯಲ್ಲಿ ಏನು ಬದಲಾವಣೆ ಕಾಣ್ತಾ ಇತ್ತೋ ಅದಕ್ಕೆ ಕಲಿಕೆ ಅಂತೇಳಿ ಕರಿತೀವಿ. ಇದು ಗೇಟ್ಸ್ ಅವರು ಹೇಳಿದ್ದಾರೆ. ಇದು ಏನಾಗಿದೆ ಅಂದರೆ TET ಏನಾಗಿದೆ ನಮಗೆ ಕ್ವಶನ್ ಆಗಿದೆ. ಇದು ಗೇಟ್ಸ್ ಅವ್ರದ್ದು ಕಲಿಕೆ ಕುರಿತು. ಇದು ಯಾರು ಹೇಳಿದ್ದಾರೆ? ಇದು ಯಾರ್ದು ಹೇಳಿಕೆ ಅಥವಾ ಇದು ಅನುಭವದ ಮೂಲಕ ವರ್ತನೆ ಲಘು ಬದಲಾವಣೆ ಕಲಿಕೆ ಅಂತೇಳಿ ಯಾರು ಹೇಳಿದ್ರು? ಈ ರೀತಿಯೆಲ್ಲ ಏನು ಮಾಡಿದ್ದಾರೆ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಇದು ಇಂಪಾರ್ಟೆಂಟ್. ಆಮೇಲೆ ಸ್ಮಿತ್ ಹೊಸ ವರ್ತನೆಗಳನ್ನು ಸಂಗ್ರಹಿಸುವುದು ಇಲ್ಲವೇ ಹಳೆಯ ವರ್ತನೆಗಳನ್ನು ಏನು ಮಾಡಬೇಕು? ನಾವು ಸನ್ನಿವೇಶಕ್ಕೆ ಅನುಗುಣವಾಗಿ ಮಾರ್ಪಾಡು ಮಾಡ್ಕೋಬೇಕು. ಅದಕ್ಕೇನಂತೀವಿ? ಕಲಿಕೆ ಅಂಥೇಳಿ ಕರಿತೀವಿ. ಅಂದರೆ ಹೊಸ ವರ್ತನೆಗಳನ್ನು ಸಂಗ್ರಹಿಸ್ಕೊಂಡು ಇಲ್ಲವೇ ಹಳೆಯ ವರ್ತನೆಯನ್ನು ಏನು ಮಾಡಬೇಕು? ಸನ್ನಿವೇಶಕ್ಕೆ ತಕ್ಕಂತೆ ಮಾರ್ಪಾಡು ಮಾಡ್ಕೋಬೇಕು. ಅದಕ್ಕೆ ಅದೇ ಏನೋ ಒಂದು ಕಲಿಕೆ. ಈ ರೀತಿ ಹೇಳಿದ್ದಾರೆ ಯಾರಂದರೆ ಸ್ಮಿತ್ ಅವರು. ವರ್ತನೆ ಬದಲಾವಣೆ ಕಲಿಕಾ ಪ್ರಮುಖ ಅಂಶಗಳು. ವರ್ತನೆ ಬದಲಾವಣೆ ಇಲ್ಲಿ ಕಲಿಕೆಗೆ ಪ್ರಮುಖ ಅಂಶಗಳು ಯಾವಂದರೆ, ಒಂದು ಅನುಭವ, ಇನ್ನೊಂದು ಅನುಭವ ನೀಡುವಂತಹ ತರಬೇತಿ. ಇವೇನು ವರ್ತನೆ ಬದಲಾವಣೆಗೆ ಸಂಬಂಧಪಟ್ಟಂತಹ ಅಂಶಗಳು. ಇವಾಗ ಕಲಿಕೆಯ ವಿಧಗಳು. ಕ್ರಮಾನುಗತ ಕಲಿಕೆ, ಕ್ರಮಾನುಗತ ಅಲ್ಲ, ಇದು ಕ್ರಿಯಾಗತ ಕಲಿಕೆ. ಇಲ್ಲಿ ಏನಾಗಿರುತ್ತೆ? ಸ್ನಾಯುಗಳು ಏನಿರುತ್ತೆ ಪ್ರಧಾನವಾಗಿರ್ತವೆ. ಈಜುವುದು, ಸೈಕಲ್ಲು, ನಾವೇನೇ ಕ್ರಿಯೆ ಮಾಡಬೇಕಾದ್ರೆ ಏನಾಗಿರುತ್ತೆ? ಮುಖ್ಯವಾಗಿ ಸ್ನಾಯುಗಳು ಏನು ಮಾಡ್ತವೆ? ಪ್ರಧಾನವಾದಂತಹ ಪಾತ್ರವನ್ನು ವಹಿಸ್ತೀವಿ. ಇದಕ್ಕೇನಂತೀವಿ? ಕ್ರಿಯಾಗತ ಕಲಿಕೆ ಅಂತೇಳಿ ಕರಿತೀವಿ. ಇನ್ನೊಂದು ಮನೋಗತ ಕಲಿಕೆ. ಇಲ್ಲಿ ಮೆದುಳು ಮತ್ತು ಪಂಚೇಂದ್ರಿಯಗಳು ಏನಿರ್ತವೆ ಇಲ್ಲಿ ಪ್ರಧಾನವಾಗಿ ಕಾರ್ಯನಿರ್ವಹಿಸ್ತವೆ. ಉದಾಹರಣೆಗೆ ಅನುಕಂಪ, ಕರುಣೆ, ಗೌರವ, ಪಾಂಡಿತ್ಯ ಇವೇನು ಮನೋಗತ ಕಲಿಕೆಯಲ್ಲಿ ಬರ್ತವೆ. ಇನ್ನು ಕಲಿಕೆಗೆ ಸಂಬಂಧಪಟ್ಟಂತಹ ಹಲವು ವ್ಯಕ್ತಿಗಳು ಮಾಡಿದ್ದಾರೆ, ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅವು ಯಾವ್ಯಾವ ಅಂದರೆ ಗೇಟ್ಸ್ ಅಂತ ಹೇಳಿದಲ್ಲ, ಅಲ್ಲಿ ಗೇಟ್ಸಲ್ಲಿ ಇನ್ನೊಂದು ಮ್ಯಾಕ್ಡೂಗಲ್ ಅಂತೂ ಕೂಡ ಬರ್ತಾರೆ. ಅಂದರೆ ಅವರು ಇಬ್ಬರು ಒಂದೇ ಹೇಳಿಕೆ ಅಲ್ಲ, ಬೇರೆ ಬೇರೆ ಹೇಳ್ತಾರೆ. ಇವರು ಗೇಟ್ಸ್ ಏನು ಹೇಳ್ತಾರೆ? ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಾಗುವಂಥ ಒಂದು ಬದಲಾವಣೆಗೆ ಏನಂತೀವಿ? ಕಲಿಕೆ ಅಂತ ಕರಿತೀವಿ ಅಂತೇಳಿ ಇರುತ್ತೆ ಗೇಟ್ಸ್ ಹೇಳ್ತಾರೆ. ಆದರೆ ಮ್ಯಾಕ್ಡೂಗಲ್ ಏನು ಹೇಳ್ತಾರೆ? ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಶಾಶ್ವತ ಬದಲಾವಣೆ ಅದೇನಂತೀವಿ? ಕಲಿಕೆ ಅಂತೇಳಿ ಕರಿತೀವಿ. ಇದು TETಗೆ 2 ಕೊಟ್ಟಿದ್ದರು. ಅಂದರೆ ಕಲಿಕೆ ಅಂದರೆ ಅನುಭವದ ಮೂಲಕ ಆಗುವಂತಹ ಬದಲಾವಣೆ ಮತ್ತು ಅಭ್ಯಾಸದ ಮೂಲಕ ಆಗುವಂಥ ಬದಲಾವಣೆ ಈ ರೀತಿ ಕೊಟ್ಟಿದ್ದರು. ಆದರೆ ಅಲ್ಲಿ ಏನಾಗಲಿಲ್ಲ, ಅದು ಒಂದು ಅಂದರೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಲಿಲ್ಲ. ಆದರೆ ಒಂದು ಏನು ಮಾಡಿದ್ರು? ಅನುಭವದ ಮೂಲಕ ಅಂತ ಹೇಳಿ ಕೊಟ್ಟಿದ್ದರು. ಆದರೆ ಇವರಿಬ್ಬರು ಹೇಳಿಕೆಗಳು ಏನು ಮಾಡಿದ್ದಾರೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕಲಿಕೆ ಅಂದರೆ ಏನಂದರೆ ಅಲ್ಲಿ ಅನುಭವ ಇರಬೇಕು, ಅಭ್ಯಾಸ ಇರಬೇಕು ಹಾಗೂ ಶಾಶ್ವತ ಬದಲಾವಣೆ ಇರಬೇಕು. ಈ 3 ಕೂಡ ನಮಗೆ ತಿಳಿದಿರಬೇಕು. ಬದಲಾವಣೆಯ ಪ್ರಕ್ರಿಯೆಗೆ ಕಲಿಕೆ ಅಂತೇಳಿ ಕರಿತೀವಿ. ಏನಂತೀವಿ? ಯಾವ್ದು ಬದಲಾವಣೆ ಆಗ್ತಾ ಇರ್ತದೋ ಆ ಒಂದು ಪ್ರಕ್ರಿಯೆಗೆ ನಾವು ಕಲಿಕೆ ಅಂತೇಳಿ ಕರಿತೀವಿ. ಅಥವಾ ವ್ಯಕ್ತಿಯ ವರ್ತನೆಯಲ್ಲಿ ಏನು ಬದಲಾವಣೆ ಆಗ್ತೈತೋ ಅದಕ್ಕೆ ಏನಂತೀವಿ? ಕಲಿಕೆ ಅಂತೇಳಿ ಕರಿತೀವಿ. ಅಂದರೆ ಕಲಿಕೆ ಒಂದು ಅನಿವಾರ್ಯ ಮತ್ತು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಬದಲಾಗುತ್ತಿರುವಂಥ ಪರಿಸರಕ್ಕೆ ಏನು ಮಾಡಬೇಕು? ನಾವು ಹೊಂದ್ಕೊಳ್ಬೇಕು. ಏನು ಹೊಂದ್ಕೊಳ್ತೀವಲ್ಲ ಅದಕ್ಕೆ ನಾವು ಕಲಿಕೆ ಅಂತೇಳಿ ಕರಿತೀವಿ. ಕಲಿಕೆ ಏನಾಗುತ್ತೆ ಅಂದರೆ ವ್ಯಕ್ತಿಯ ವರ್ತನೆಯನ್ನು ರೂಪಿಸ್ತೈತೆ ಅಥವಾ ಬದಲಾವಣೆಗಳಲ್ಲಿ ಏನು ಮಾಡ್ತದೆ? ಮಾರ್ಪಾಡು ಅಂದರೆ ಬದಲಾವಣೆಯಲ್ಲಿ ಮಾರ್ಪಾಡನ್ನು ಮಾಡುವುದಕ್ಕೆ ಏನಂತೀವಿ ನಾವು ಕಲಿಕೆ ಅಂತೇಳಿ ಕರಿತೀವಿ. ಇನ್ನೊಂದು ಗಾರ್ಡ್ನರ್ ಅವರು ಹೇಳ್ತಾರೆ, ಗಾರ್ಡ್ನರ್ ಮರ್ಫಿ ಅವರು ವಿಷಯದ ಪ್ರಭುತ್ವ, ಆತಂಕ ಇಳಿಕೆ
ಪ್ರಕ್ರಿಯೆ ಇದಕ್ಕೆ ಏನಂತೀವಿ ಕಲಿಕೆ ಅಂತೇಳಿ ಕರಿತೀವಿ ಅಂತೇಳಿ ಕರಿತಾರೆ. ಅಂದರೆ ಪರಿಸರದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ವರ್ತನೆಯಲ್ಲಿ ಆಗುವಂತಹ ಎಲ್ಲ ರೀತಿಯ ಬದಲಾವಣೆಗೆ ಏನಂತೀವಿ ಕಲಿಕೆ ಅಂತ ಕರಿತೀವಿ ಅಂತೇಳಿ ಏನು ಹೇಳ್ತಾರೆ ಗಾರ್ಡ್ನರ್ ಮರ್ಫಿ ಅವರು ಹೇಳ್ತಾರೆ. ಇನ್ನೊಬ್ಬರು ಹೆನ್ರಿ ಪಿ ಸ್ಮಿತ್ ಅಂತ ಬರ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ ಅನುಭವದ ಫಲದಿಂದ ಹೊಸ ವರ್ತನೆಗಳಲ್ಲಿ ಏನಾಗ್ತೀವಿ ನಾವು ಮಾರ್ಪಾಡನ್ನು ಮಾಡ್ಕೊಳ್ತೀವಿ, ಅದನ್ನು ಕೂಡ ಏನಂತೀವಿ ಕಲಿಕೆ ಅಂತೇಳಿ ಕರಿತೀವಿ ಅಂತೇಳಿ ಕರೀತಾರೆ. ಅಂದರೆ ಹಳೆಯ ವರ್ತನೆಗಳನ್ನು ಬಲಪಡಿಸಿಕೊಳ್ಳುವಿಕೆ, ಅಂದರೆ ವರ್ತನೆಗಳಲ್ಲಿ ನೋಡ್ಬೋದು ಒಟ್ಟಿನ ಬದಲಾವಣೆ, ಅಂದರೆ ಯಾವುದೇ ಒಂದು ವರ್ತನೆಯಲ್ಲಿ ನಾವು ಬದಲಾವಣೆ ಮಾಡ್ಕೊಂಡಿರೋದಕ್ಕೆ ಏನಂತೀವಿ ನಾವು ಕಲಿಕೆ ಅಂತೇಳಿ ಕರಿತೀವಿ. ಇಷ್ಟೆಲ್ಲ ಏನು ಕಲಿಕೆಗೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನು ನೀಡ್ತಾರೆ. ಈಗ ಕಲಿಕೆಯ ವಿಧಗಳಾಯಿತು. ಕಲಿಕೆಯ ವಿಧಗಳು ಎರಡು ನೋಡಿದ್ದೀವಿ. ಒಂದು ಕ್ರಿಯಾಗತ ಕಲಿಕೆ, ಇನ್ನೊಂದು ಮನೋಗತ ಕಲಿಕೆ. ಕ್ರಿಯಾಗತ ಕಲಿಕೆಯಲ್ಲಿ ಏನು ಬರ್ತೈತೆ ಅಂದರೆ ಈಜುವುದು, ಸೈಕಲ್. ಮನೋಗತ ಕಲಿಕೆಯಲ್ಲಿ ಮೆದುಳು, ಪಂಚೇಂದ್ರಿಯಗಳು ಇಲ್ಲಿ ಪ್ರಧಾನವಾಗಿರ್ತವೆ. ಅಲ್ಲಿ ಅನುಕಂಪ, ಕರುಣೆ, ಗೌರವ, ಪಾಂಡಿತ್ಯ ಇವೆಲ್ಲ ಏನು ಮಾಡ್ತವೆ ಅಂದರೆ ಮನೋಗತ ಕಲಿಕೆಯಲ್ಲಿ ಬರ್ತವೆ. ಇವಾಗ ಕಲಿಕೆಯ ಹಂತಗಳು. ಮೊದಲನೇ ಹಂತ ಯಾವುದಪ್ಪ ಕಲಿಕೆದು ಅಂತಂದರೆ ಪರಿಚಯಿಸಿಕೊಳ್ಳುವುದು, ಅಂದರೆ ನಮ್ಮನ್ನು ನಾವು ಪರಿಚಯಿಸಿಕೊಳ್ಳುವುದು ಕಲಿಕೆಯ ಮೊದಲ ಹಂತ. ಎರಡನೇ ಹಂತ ಅದನ್ನು ನಾವು ಏನು ಪರಿಚಯಿಸ್ಕೊಳ್ತೀವಿ ಅದನ್ನು ದೃಢಪಡಿಸ್ಕೊಳ್ಬೇಕು, ಅದು ಕಲಿಕೆಯ ಎರಡನೇ ಹಂತ. ಮೂರನೇ ಹಂತ ಏನಂದರೆ ಅನ್ವಯಿಸ್ಕೊಳ್ಬೇಕು. ನಾವು ಯಾವುದೇ ಒಂದು ಕಲ್ತೀವಿ ಅಂದರೆ ಅದು ನಮ್ಮ ಜೀವನದಾಗ ಏನು ಮಾಡಬೇಕು ಅಳವಡಿಸ್ಕೋಬೇಕು. ಇದು ಕಲಿಕೆಯ 3 ಹಂತಗಳು. ಈ 3 ಹಂತಗಳನ್ನು ಮಾಡಬೇಕು ನಾವು ನಮ್ಮ ಜೀವನದಾಗ ಅಳವಡಿಸ್ಕೊಳ್ಬೇಕು. ಇವಾಗ ಕಲಿಕೆಯ ವಿಧಾನಗಳು, ನಾವು ಯಾವ ರೀತಿ ಕಲಿಕೆಯನ್ನು ಮಾಡ್ಕೋಬೇಕು ಅಂತೇಳಿ, ಯಾವ ವಿಧಾನದ ಮೂಲಕ ನಾವು ಕಲಿಬೋದು ಅಂತೇಳಿ. ತಿದ್ದಿಕೊಂಡು ಕಲಿಯುವುದು ಇದೊಂದು ಕಲಿಕಾ ವಿಧಾನ. ನಾವೇನು ಮಾಡ್ಬೋದು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಕಲಿಬೋದು. ಇದಕ್ಕೇನಂತೀವಿ ಪ್ರಯತ್ನ ದೋಷ ಕಲಿಕೆ ಅಂತೇಳಿ ಕರಿತೀವಿ. ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತೇಳಿ ಇದಕ್ಕೆ ಕರಿತೀವಿ. ಇದು ಯಾರು ಹೇಳಿದ್ರು ಅಂದರೆ ಥಾರ್ನ್ಡೈಕ್ ಅವರು ಹೇಳ್ತಾರೆ. ಅನುಕರಣ ರೀತಿಯ ಕಲಿಕೆ, ಅಂದರೆ ನಾವು ಅನುಕರಣೆಯ ಮೂಲಕ ಏನು ಮಾಡ್ಬೋದು ಕಲಿಕೆ ಮಾಡ್ಕೋಬೋದು. ಹಾಗೆ ವಿವೇಚನ ರೀತಿಯ ಕಲಿಕೆ, ನಾವು ವಿವೇಚನೆ ಮಾಡೋದರ ಮೂಲಕನೂ ಕೂಡ ನಮ್ಮ ಹತ್ರ ಏನಾಗ್ತೈತೆ ಕಲಿಕೆ ಉಂಟಾಗ್ತೈತೆ. ಅದೇ ರೀತಿ ಪರಿವರ್ತನಾ ರೀತಿಯ ಕಲಿಕೆ, ನಾವು ನಮ್ಮ ಬದಲಾವಣೆಯಲ್ಲಿ ನಾವು ಏನಾದರೂ ಪರಿವರ್ತನೆ ಕಂಡಿವಿ ಅಂದರೆ ಅಲ್ಲಿ ಕಲಿಕೆ ಆಗಿದೆ ಅಂತ ಅರ್ಥ. ಇವಿಷ್ಟೇನು ಕಲಿಕೆಯ ವಿಧಾನಗಳು. ಇವಾಗ ಪ್ರಯತ್ನ ದೋಷ ಕಲಿಕೆ ಅಥವಾ ತಿದ್ದುಕೊಂಡು ಕಲಿಯುವುದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಇದು ಹೇಳಿದರೆ ಯಾರು ಥಾರ್ನ್ಡೈಕ್ ಅವರು ಹೇಳ್ತಾರೆ. ಜೀವಿಯು ಪ್ರಾರಂಭದಲ್ಲಿ ಏನು ಮಾಡ್ತೈತಿ ಅನೇಕ ತಪ್ಪುಗಳನ್ನು ಅಥವಾ ದೋಷಗಳನ್ನು ಮಾಡ್ತಾ ಹೋಗ್ತೈತೆ. ಇಲ್ಲೇನಂತೈತೆ ಕಲಿಕೆ ಸಾಕ್ತೈತೆ. ಏನು ಮಾಡ್ತೈತೆ ಜೀವಿ ಪ್ರಾರಂಭದ ಹಂತದಲ್ಲಿ ಅನೇಕ ದೋಷಗಳನ್ನು ಮಾಡ್ತಾ ಕಲಿಕೆಯಲ್ಲಿ ಸಾಕ್ತೈತಿ. ಕ್ರಮವಾಗಿ ಆ ದೋಷಗಳನ್ನು ಹೋಗಲಾಡಿಸುತ್ತಾ ಕ್ರಮೇಣ ದೋಷ ಮುಕ್ತವಾಗಿ ಏನು ಮಾಡ್ತೈತೆ ಪರಿಪೂರ್ಣ ಕಲಿಕೆಯನ್ನು ತನ್ನದಾಗಿಸ್ಕೊಳ್ತೈತೆ. ಏನು ಮಾಡ್ತೈತೆ ದೋಷಗಳನ್ನು ಹೋಗಲಾಡಿಸಲು ಕ್ರಮೇಣ ಏನು ಮಾಡ್ತೈತೆ ಮುಕ್ತವಾಗಿ ಪರಿಪೂರ್ಣ ಕಲಿಕೆಯನ್ನು ತನ್ನದಾಗ್ತದೆ. ಬರ್ತಾ 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 ಏನಾಗ್ತೈತೆ ದೋಷಗಳು ಕಡಿಮೆ ಆಗ್ತಾ ಹೋಗ್ತವೆ. ಕಡಿಮೆ ಆದಂಗೆ ಅಂದ್ರೆ ನಾವು ಎಷ್ಟು ತಪ್ಪುಗಳು ಮಾಡ್ತಾ ಇರ್ತೀವೋ ತಪ್ಪುಗಳು ಪ್ರಯತ್ನ ಪಡ್ತಾ ಹೋದಂಗೆ ಏನಾಗ್ತದೆ ನಮ್ಮ ತಪ್ಪುಗಳು ಅಲ್ಲಿ ಕಡಿಮೆ ಆಗ್ತವೆ. ಅದು ಏನಾಗ್ತೈತೆ ಪರಿಪೂರ್ಣವಾಗಿ ನಾವು ತಪ್ಪುಗಳನ್ನು ಮಾಡದೆ ಬಿಡ್ತೀವಿ. ಅದೇನಂತೀವಿ ಒಂದು ರೀತಿ ಪರಿಪೂರ್ಣವಾದಂತಹ ಕಲಿಕೆ ಅಂತೇಳಿ ಕರಿತೀವಿ. ಇಂತಹ ಪರಿಪೂರ್ಣ ಕಲಿಕೆಯ ಮೂಲಕ ಉಂಟಾಗುವಂತಹ ಕಲಿಕೆಗೆ ಏನಂತೀವಿ ನಾವು ಪ್ರಯತ್ನ ದೋಷ ಕಲಿಕೆ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಅದಕ್ಕೆ ಪ್ರಯತ್ನ ದೋಷ ಕಲಿಕೆ ಅಂತೇಳಿ ಕರಿತೀವಿ. ಇಂತಹ ವಿಧಾನವನ್ನು ಪ್ರತಿಪಾದಿಸಿದ್ರು ಯಾರಂದರೆ ಥಾರ್ನ್ಡೈಕ್, ಥಾರ್ನ್ಡೈಕ್. ಇವ್ರ ಸಿದ್ಧಾಂತ ಯಾವುದು ಅಂತೇಳಿ ಕೇಳ್ತಾರೆ. ನಾವು ಪ್ರಯತ್ನ ಪ್ರಮಾದ ಕಲಿಕೆ ಅಂತೇಳಿ ನೆನ್ಪಿಟ್ಕೋಬೇಕು. ಇನ್ನೊಂದು ಅನುಕರಣ ಕಲಿಕೆ. ಇಲ್ಲಿ 2 ವಿಧಗಳು ಬರ್ತವೆ. ಒಂದು ಉದ್ದೇಶಪೂರ್ವಕ ಅನುಕರಣೆ ಮಾಡ್ತೀವಿ, ನಾವು ಉದ್ದೇಶಪೂರ್ವಕವಾಗಿ ನಾವು ಒಂದು ಇಂಟೆನ್ಷನ್ ಇಟ್ಕೊಂಡು ಏನು ಮಾಡ್ತೀವಿ ಅನುಕರಣೆ ಮಾಡ್ತೀವಿ. ಇನ್ನೊಂದು ಪ್ರಾಸಂಗಿಕ ಅನುಕರಣೆ, ಅಂದರೆ ನಾವು ಸಂದರ್ಭಕ್ಕೆ ತಕ್ಕಂಗೆ ಏನು ಮಾಡ್ತೀವಿ ಅನುಕರಣೆ ಮಾಡ್ತೀವಿ. ಅದೇ ರೀತಿ ಪರಿವರ್ತನಾ ರೀತಿಯ ಕಲಿಕೆ. ಇಲ್ಲಿ ಉದಾಹರಣೆ ಏನಪ್ಪ ಅಂತಂದರೆ ಸೈಕಲ್ ಸವಾರಿಯನ್ನು ಸ್ಕೂಟರ್ ಸವಾರಿಗೆ ಮಾರ್ಪಡಿಸುವುದು. ಯಾರಿಗೆ ಸೈಕಲ್ ಬರ್ತದೋ ಅವ್ರಿಗೆ ಏನು ಮಾಡ್ಬೋದು ನಾವು ಸ್ಕೂಟರ್ನ ಓಡಿಸಂತ ಹೇಳ್ಬೋದು. ಟೈಪ್ ರೈಟರ್ ಕೌಶಲ್ಯದಿಂದ ಏನು ಮಾಡ್ಬೋದು ಟೈಪಿಂಗ್ ಬರುತ್ತೆ ಅದರಲ್ಲೇ ಕಂಪ್ಯೂಟರನ್ನು ಕಲಿಬೋದು ಈಸಿಯಾಗಿ. ಈ ರೀತಿ ನಾವು ಏನು ಮಾಡ್ಬೋದು ಪರಿವರ್ತನೆ, ಒಂದು ಕಲಿಕೆ ಇನ್ನೊಂದು ಕಲಿಕೆ ಏನು ಮಾಡ್ಬೋದು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿಕೊಡ್ಬೋದು. ಅದಕ್ಕೇನಂತೀವಿ ನಾವು ಪರಿವರ್ತನಾ ಕಲಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಕೆಲವು ಸಿದ್ಧಾಂತಗಳು ಕೊಟ್ಟಿದ್ದಾರೆ ನೋಡಿರಿ. ಈ ಸಿದ್ಧಾಂತಗಳು ಇಂಪಾರ್ಟೆಂಟ್ ಇವು. ಥಾರ್ನ್ಡೈಕ್ರವರ ದೋಷ ಕಲಿಕಾ ಸಿದ್ಧಾಂತ, ಪ್ರಯತ್ನ ದೋಷ ಕಲಿಕೆ ಅಂದ್ರೆ ಒಂದೇ, ದೋಷ ಕಲಿಕಾ ಸಿದ್ಧಾಂತ ಅಂದರೂ ಒಂದೇ. ಒಳನೋಟ ಕಲಿಕೆ, ಇದು ಗೆಸ್ಟಾಲ್ಸ್ ಕೊಯ್ಲರ್ ಬರ್ತಾರೆ ಇಲ್ಲಿ, ಇವ್ರದ್ದೇನು ಒಳನೋಟ ಕಲಿಕೆ. ಗೆಸ್ಟಾಲ್ಸ್ ಪಂಥ ಅಂತ ಬರುತ್ತೆ, ಅವ್ರದ್ದು ಯಾವುದಪ್ಪ ಕಲಿಕೆ ಅಂದರೆ ಅದು ಒಳನೋಟ
ಕಲಿಕೆ. ಇಲ್ಲಿ ಬಾಗಿದೆ, ಅಲ್ಲಿ ಒಳನೋಟ, ಅದು ವಾ ಮಾಡ್ಕೋಬೇಕು, ಒಳನೋಟ ಕಲಿಕೆ ಅದು. ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತ, ಇದು ಪಾವ್ಲೋವ್ರವರ ಶಾಸ್ತ್ರೀಯ ಅನುಬಂಧನ ಕಲಿಕೆ. ಅವ್ರ ಹೆಸರು ಮೇಲೆ ಅವ್ರ ಸಿದ್ಧಾಂತ ನೆನಪಿಟ್ಕೊಂಡ್ರೆ ನಮಗೆ ಈಜಿ ಆಗ್ತೈತಿ. ಬಂಡೂರವ್ರದ್ದು ಯಾವುದಂದರೆ ಸಾಮಾಜಿಕ ಕಲಿಕಾ ಸಿದ್ಧಾಂತ. ಗ್ಯಾಗ್ನೆರ್ ಅಥವಾ ಗಾಗನ್ಸ್ ಇವ್ರದ್ದು ಯಾವುದಂದರೆ ಶ್ರೇಣಿ ಕಲಿಕೆ ಸಿದ್ಧಾಂತ. ಇನ್ನೊಂದು ಸ್ಕಿನ್ನರ್ ಅಂದ್ರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ. ಇವರು ಪಾರಿವಾಳದ ಮೇಲೆ ಏನು ಮಾಡ್ತಾರೆ, ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಬೆಂಜಮಿನ್ ಬ್ಲೂಮ್ರವ್ರದ್ದು ಪ್ರಭುತ್ವ ಕಲಿಕೆ. ಬ್ರೂನರ್ ಅನ್ವೇಷಣ ಕಲಿಕೆ. ಇವು ಯಾರ್ಯಾರ್ದಂತ ಹೇಳಿ ಕೇಳ್ತಾರೆ ನೆನ್ಪಿಟ್ಕೋಬೇಕು. ಥಾರಂಡೈಕ್ ಅವರ ದೋಷ ಕಲಿಕೆ, ಗೆಸ್ಟಲ್ಸ್ ಅವ್ರದ್ದು ಒಳನೋಟ ಕಲಿಕೆ, ಪಾವ್ಲೋವ್ರವರ ಶಾಸ್ತ್ರೀಯ ಅನುಬಂಧನ ಕಲಿಕೆ, ಬಂಡೂರವರ ಸಾಮಾಜಿಕ ಅನುಬಂಧನ ಕಲಿಕೆ, ಸಾಮಾಜಿಕ ಕಲಿಕಾ ಸಿದ್ಧಾಂತ, ಹಾಗೆ ಗ್ಯಾಗ್ನೆ ಅವ್ರದ್ದು ಶ್ರೇಣಿ ಕಲಿಕಾ ಸಿದ್ಧಾಂತ, ಸ್ಕಿನ್ನರ್ದು ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ, ಮತ್ತು ಬೆಂಜಮಿನ್ ಬ್ಲೂಮ್ದವ್ರದ್ದು ಪ್ರಭುತ್ವ ಕಲಿಕೆ, ಬ್ರೂನರ್ ಅವ್ರದ್ದು ಅನ್ವೇಷಣೆ ಕಲಿಕೆ. ಯಾರ್ಯಾರು ಏನ್ಯಾವ್ಯಾವ ಕಲಿಕೆಗಳು ಕೊಟ್ಟರು, ಯಾವ್ಯಾವ ಸಿದ್ಧಾಂತಗಳು ಕೊಟ್ಟರು ಅಂತ ಕೇಳ್ತಾರೆ. ಫಸ್ಟ್ ಸಿದ್ಧಾಂತಗಳನ್ನ ನೆನ್ಪಿಟ್ಕೋಬೇಕು. ಇವು ಮೊದಲನೇದು ಥಾರಂಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ. ಇಲ್ಲಿ ಏನು ಹೇಳಿದ್ದಾರೆ ಅವರು, ಥಾರಂಡೈಕ್ ಅವರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ಏನಂತೀವಿ ನಾವು ಪ್ರಯತ್ನ ಪ್ರಮಾದ ಕಲಿಕೆ ಅಂಥೇಳಿ ಕರಿತೀವಿ. ಈ ಸಿದ್ಧಾಂತವನ್ನು ಸಂಬಂಧ ತತ್ವ ಸಿದ್ಧಾಂತ ಅಂತೂ ಕೂಡ ಕರಿತೀವಿ. ಇವರ ಪ್ರಕಾರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇನು ಕಲಿಕೆ. ಯಾವುದೇ ಕಲಿಕೆ ಉಂಟಾಗಬೇಕಾದರೆ ಪ್ರಚೋದನೆ ಬೇಕಲ್ಲಿ, ಯಾವುದೇ ಒಂದು ಪ್ರಚೋದನೆ ಇಲ್ಲದೆ ಕಲಿಕೆ ನಡೆಯಲ್ಲ. E.L. ಥಾರಂಡೈಕ್ ಅವರು ಅಮೇರಿಕ ಮನೋವಿಜ್ಞಾನಿ. ಅವರು E.L. ಥಾರಂಡೈಕ್ ಅವರು ಅಮೇರಿಕದ ಮನೋವಿಜ್ಞಾನಿ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ನೋಡ್ರಿದು E.L. ಥಾರಂಡೈಕ್ ಏನು ಕರಿತೀವಿ ಅಂದರೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ ಇವರಿಗೆ. ಇವರ ಪ್ರಮುಖ ಗ್ರಂಥಗಳು ಯಾವಂದರೆ, ಒಂದು ಕಲಿಕೆಯ ಮೂಲತತ್ವಗಳು ಗ್ರಂಥ, ಕಲಿಕೆಯ ಮೂಲತತ್ವಗಳು, ಸಾಮಾಜಿಕ ಮಾಪನ ಸಿದ್ಧಾಂತ ಪೀಠಿಕೆ, ಇನ್ನೊಂದು ಶೈಕ್ಷಣಿಕ ಮನಃಶಾಸ್ತ್ರ, ಇನ್ನೊಂದು ಪ್ರಾಣಿಗಳ ಬುದ್ಧಿಶಕ್ತಿ ಮನೋವಿಜ್ಞಾನದ ಪ್ರಯೋಗ ಹಾಗೂ ಸಂಶೋಧನೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನಡೆಸಿದ್ದಾರೆ. ಏನು ಮಾಡಿದ್ದಾರೆ ಇವರು, ಕಲಿಕೆಯ ಮೂಲತತ್ವಗಳು, ಸಾಮಾಜಿಕ ಮಾಪನ ಸಿದ್ಧಾಂತ ಪೀಠಿಕೆ, ಇನ್ನೊಂದು ಶೈಕ್ಷಣಿಕ ಮನಃಶಾಸ್ತ್ರ, ಪ್ರಾಣಿಗಳ ಬುದ್ಧಿಶಕ್ತಿ ಮನೋವಿಜ್ಞಾನ ಪ್ರಯೋಗ ಹಾಗೂ ಸಂಶೋಧನೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಇವರು ನಡೆಸಿದ್ದಾರೆ. ಇವರ ಸಿದ್ಧಾಂತವನ್ನು ಏನಂತೀವಿ, SR ಕಲಿಕೆ ಅಂತಲೂ ಕೂಡ ಕರಿತೀವಿ. SR ಕಲಿಕೆ ಅಂತ ಕರಿತೀವಿ. SR ಅಂದರೆ ಪ್ರಚೋದನೆ ಬಂದ ಪ್ರತಿಕ್ರಿಯೆ. ಥಾರಂಡೈಕ್ ಅವರು ಕಲಿಕೆಯ ಪ್ರಯೋಗ ಉಪಯೋಗಿಸಿದ ಪ್ರಾಣಿ ಯಾವುದಂದರೆ ಅದು ಬೆಕ್ಕು. ಪ್ರಯೋಗದ ಮೂಲಕ ಥಾರಂಡೈಕರು ಏನು ಮಾಡ್ತಾರೆ, ಪ್ರಮುಖವಾಗಿ 3 ನಿಯಮಗಳನ್ನು ಪ್ರಸ್ತಾರ ಮಾಡ್ತಾರೆ. ಆ 3 ನಿಯಮಗಳು ಯಾವಂದರೆ, ಒಂದು ಸಿದ್ಧಾಂತ ನಿಯಮ, ಇನ್ನೊಂದು ಅಭ್ಯಾಸ ನಿಯಮ, ಇನ್ನೊಂದು ಪರಿಣಾಮ ನಿಯಮ. ನಾವು ಏನೇ ಒಂದು ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ಕೋಬೇಕು, ಸಿದ್ಧಾಂತ ಮಾಡಬೇಕು. ನಾವು ಯಾವುದೇ ಒಂದು ಕಾರ್ಯ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ನಮಗೆ ಸಿದ್ಧತೆ ಇರಬೇಕು. ಆಮೇಲೆ ಅದ್ರ ಮೇಲೆ ಮಾಡಬೇಕು, ಅಭ್ಯಾಸ ಮಾಡ್ತಾ ಹೋಗಬೇಕು. ಅಭ್ಯಾಸ ಮಾಡಿದ ಮೇಲೆ ನಮ್ಗೆ ಏನಾಗ್ತೈತೆ, ಅದರ ಪರಿಣಾಮ ಉಂಟಾಗ್ತೈತೆ. ಈ 3 ನಿಯಮಗಳು ಮಾಡಬೇಕು ನಾವು ನಮ್ಮ ಕಲಿಕೆಯಲ್ಲಿ ಅಳವಡಿಸ್ಕೋಬೇಕು. ಇಲ್ಲಿ ಸಿದ್ಧತೆ ನಿಯಮದಲ್ಲಿ ಬೆಕ್ಕನ್ನು ಏನು ಮಾಡ್ತಾರೆ, ಹಸಿವು ಉಂಟು ಮಾಡಿ ಪ್ರಯೋಗದಲ್ಲಿ ಇರಿಸ್ಕೊಳ್ತಾರೆ. ಅಂದರೆ ಇವರು ಬೆಕ್ಕಿನ ಮೇಲೆ ಪ್ರಯೋಗ ಮಾಡ್ತಾರೆ. ಇವಾಗ ಕಲಿಕಾ ಸಿದ್ಧಾಂತದ ಪ್ರಮುಖ ವಿಧಗಳು ಯಾವ್ಯಾವು? ಉದ್ದೀಪನ ಅನುಕ್ರಿಯ ಮತ್ತು ಸಂಪರ್ಕೀಕರಣ ಸಿದ್ಧಾಂತ. ಉದ್ದೀಪನ ಅನುಕ್ರಿಯ ಮತ್ತು ಸಂಪರ್ಕೀಕರಣ ಸಿದ್ಧಾಂತ. ಇನ್ನೊಂದು ಕ್ಷೇತ್ರಜ್ಞಾನ ವಿಧದ ಸಿದ್ಧಾಂತ. ಇವಾಗ ಗೆಸ್ಟಲ್ಸ್ ಒಳನೋಟ ಕಲಿಕೆ. ಇವಾಗೇನೋ ಥಾರಂಡೈಕ್ ಅವರ ಕಲಿಕೆ ಆಯಿತು. ಅವ್ರದ್ದು 2 ಏನದು ಪ್ರಮುಖ ವಿಧಗಳು ಅವ್ರ ಸಿದ್ಧಾಂತದಲ್ಲಿ. ಇವಾಗ ಗೆಸ್ಟಲ್ಸ್ ಅವರ ಒಳನೋಟ ಕಲಿಕೆ. ಗೆಸ್ಟಲ್ಸ್ ಅಂದ್ರೇನು ಅಂದರೆ ಇದು ಒಂದು ಪಂಥ. ಇದನ್ನು ಜರ್ಮನ್ ಭಾಷೆಯ ಇದು ಜರ್ಮನ್ ಭಾಷೆಯಲ್ಲಿ ನಾವು ಕರಿತೀವಿ ಗೆಸ್ಟಲ್ಸ್ ಅಂತೇಳಿ. ಕಾರಣ ಈ ಪಂಥವರೆಲ್ಲ ಏನು ಮಾಡ್ತಾರೆ, ಜರ್ಮನ್ ದೇಶದವರು. ಈ ಪಂಥದಲ್ಲಿದ್ದವರೆಲ್ಲ ಜರ್ಮನ್ ದೇಶದವರೇ. ಹಾಗಾಗಿ ಇದು ಜರ್ಮನ್ ಪದ ಗೆಸ್ಟಲ್ಸ್ ಎಂಬುದು. ಗೆಸ್ಟಲ್ಸ್ ಎಂಬ ಪದ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ, ಕಾನ್ಫಿಗರೇಷನ್ ಅಂದರೆ ವಿನ್ಯಾಸ ಅಂತ ಅರ್ಥ. ಕನ್ನಡದಲ್ಲಿ ಒಂದು ವ್ಯವಸ್ಥೆ, ಸಂಘಟಿತ ಇಡೀ, ಒಂದು ಸಮಗ್ರತೆ, ಬಿಡಿಗಳ ಜೋಡಣೆ ಎಂಬ ಅರ್ಥವನ್ನು ಇದು ಕೊಡ್ತದೆ. ವರ್ತ್ಮಿಯರ್ ಗೆಸ್ಟಲ್ಸ್ ಪಂಥದ ಪಿತಾಮಹ. ಗೆಸ್ಟಲ್ಸ್ ಪಂಥದ ಪಿತಾಮಹ ಯಾರಂದರೆ ವರ್ತ್ಮಿಯರ್. ಥಾರಂಡೈಕ್ ಅವರ ಸಿದ್ಧಾಂತದ ಕಲಿಕೆ ಉಂಟಾಗಲು ಶಾರೀರಿಕ ಸಾಮರ್ಥ್ಯದ ಬಳಕೆಗೆ ಹೆಚ್ಚು ಆದ್ಯತೆ ನೀಡಿತು. ವರ್ತ್ಮಿಯರ್, ಕೌಟ್ಕಾಫ್, ಲೆವಿನ್, ಕೊಹ್ಲರ್ ಸೇರಿ ಮಾಡಿದರು ಈ ಒಂದು ಗೆಸ್ಟಲ್ ಸಿದ್ಧಾಂತವನ್ನು ಕಂಡುಹಿಡಿದರು. ಆ ಸಿದ್ಧಾಂತನೇ ಯಾವುದು, ಒಳನೋಟ
ಕಲಿಕಾ ಸಿದ್ಧಾಂತ. ಇದು ಕ್ಷೇತ್ರ ಜ್ಞಾನ ವಿಧದ ಒಂದು ಸಿದ್ಧಾಂತವಾಗಿದೆ. ಈ ಸಿದ್ಧಾಂತದ ಪ್ರಕಾರ ಕಲಿಕೆ ಏನು ಮಾಡ್ತದೆ, ಪ್ರಯತ್ನ ದೋಷದಿಂದಲೇ ಸಾಗ್ತದೆ ಅಥವಾ ಶಾಸ್ತ್ರೀಯವಾಗಿ ಉಂಟಾಗುತ್ತದೆ. ಇದು ಒಳನೋಟ ಮತ್ತು ಅಂತರವಲೋಕನದಲ್ಲಿ ಉಂಟಾಗ್ತದೆ. ಇಲ್ಲಿ ಪ್ರಯೋಗ ಮಾಡಿ ಸಾಬೀತುಪಡಿಸಿದ್ದಾರೆ. ಏನಂದರೆ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರಮುಖ ತತ್ವಗಳು. ಈ ಸಿದ್ಧಾಂತದ ಪ್ರಕಾರ ಏನಂದರೆ ಪ್ರತ್ಯಕ್ಷ ಅನುಭವವು ಯಾವಾಗಲೂ ಒಂದು ಸಮಗ್ರ ಸನ್ನಿವೇಶಕ್ಕೆ ಸಂಬಂಧಿಸ್ತೈತೆ. ಏನು ಮಾಡ್ತೈತಿ ಇದು, ಪ್ರತ್ಯಕ್ಷ ಅನುಭವ ಯಾವಾಗಲೂ ಒಂದು ಸಮಗ್ರ ಸನ್ನಿವೇಶ. ಗೆಸ್ಟಾಲ್ಟ್ಸ್ ಅಂದರೆ ಒಂದು ಸಮಗ್ರ ಸನ್ನಿವೇಶ ಇರ್ತೈತಿ. ಇಲ್ಲಿ ಇದರ ಪ್ರಮುಖ ತತ್ವಗಳೆಂದರೆ ಒಂದು ಸಾಮೀಪ್ಯತೆ, ಇನ್ನೊಂದು ಸೌಮ್ಯತೆ, ಸರಳತೆ, ಒಗ್ಗೂಡಿಸುವಿಕೆ. ಈ ಒಂದು ಗೆಸ್ಟಾಲ್ಟ್ಸ್ ಪಂಥದಲ್ಲಿ ಏನೇನು ತತ್ವಗಳಿರ್ತದೆ, ಒಂದು ಸಮೀಪತೆ ಮತ್ತು ಸೌಮ್ಯತೆ, ಸರಳತೆ, ಒಗ್ಗೂಡಿಸುವಿಕೆ, ಈ ಎಲ್ಲ ಅಂಶಗಳು ಏನು ಮಾಡ್ತವೆ ಈ ಒಂದು ಗೆಸ್ಟಾಲ್ಟ್ಸ್ ಪಂಥದಲ್ಲಿ ಇರ್ತವೆ. ಕೊಹ್ಲರ್ ಅವರು ಏನು ಮಾಡ್ತಾರೆ ಅಂದರೆ ಒಂದು ಚಿಂಪಾಂಜಿ ಮೇಲೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಅವ್ರದ್ದು ಯಾವ ಸಿದ್ಧಾಂತ ಅಂದರೆ ಒಳನೋಟ ಕಲಿಕೆ ಸಿದ್ಧಾಂತದಲ್ಲಿ. ಇವರೇನು ಮಾಡ್ತಾರೆ, 1952ರಲ್ಲಿ ಮಂಗಗಳ ಮಾನಸಿಕತೆ ಎಂಬ ಪುಸ್ತಕವನ್ನು ಕೊಹ್ಲರ್ ಅವರು ಬರೀತಾರೆ. ಇದು ವಿದ್ಯಾರ್ಥಿಯಲ್ಲಿ ಏನು ಮಾಡ್ತದೆ, ಕಲಿಕೆ ಉಂಟಾಗ್ಲಿಕ್ಕೆ ಒಂದು ಪ್ರೋತ್ಸಾಹದಾಯಕ ಒಂದು ಪುಸ್ತಕ ಆಗಿರ್ತೈತಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವರು ಚಿಂಪಾಂಜಿಯ ಮೇಲೆ ಒಂದು ಹಸಿದ ಚಿಂಪಾಂಜಿಯನ್ನು ಒಂದು ಇದರಲ್ಲಿ ಹಾಕಿ, ಅದಕ್ಕೊಂದು ಕೋಣೆಯಲ್ಲಿ ಹಾಕಿ ಮೇಲ್ಗಡೆ ಏನು ಮಾಡ್ತಾರೆ, ಬಾಳೆ ಗೊನೆ ಕಟ್ತಾರೆ. ಆ ಬಾಳೆ ಗೊನೆ ಏನಕ್ಕೆ ಅದಕ್ಕೆ ಚಿಂಪಾಂಜಿಗೆ ಎಟ್ಕೋದಿಲ್ಲ. ಆ ಚಿಂಪಾಂಜಿಗೆ ಏನು ಮಾಡ್ತಾರೆ, ಕೆಲವೊಂದು ಬಾಕ್ಸ್ಗಳನ್ನ ಆ ಒಂದು ರೂಮಲ್ಲಿ ಇಡ್ತಾರೆ. ಆ ರೂಮಲ್ಲಿ ಅದು ಏನು ಮಾಡಬೇಕು, ಒಳನೋಟ ಅಂದ್ರೇ ನಾವು ಒಳಗಿಂದ ಯೋಚನೆ ಮಾಡಬೇಕು ಅಂತ ಅರ್ಥ. ಅದು ಯೋಚನೆ ಮಾಡಿ 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 ಹೊಡಿತೈತಿ, ಆದರೆ ಬರೋದಿಲ್ಲ. ಲಾಸ್ಟಿಗೆ ಏನು ಮಾಡ್ತದೆ, ಆ ಡಬ್ಬಗಳು ಒಂದ್ರ ಮೇಲೆ ಒಂದೊಂದು ಹಾಕಿ ಒಂದು ಕೋಲ್ ತೊಗೊಂಡು ಏನು ಮಾಡ್ತದೆ, ಅದು ಎಟ್ಟಿಸ್ಕೊಂಡು ತಿಂತದೆ. ಇದು ಏನು, ಅದು ಒಂಥರ ಯೋಚನೆ ಮಾಡ್ತು, ವಿವೇಚನೆ ಬಂತು ಅದಕ್ಕಂತ ಅರ್ಥ. ಇದು ಒಂದು ಏನು ಒಳನೋಟ ಕಲಿಕೆಯ ಒಂದು ತಿರುವು. ಇನ್ನು ನೀವು ಡಿಟೇಲಾಗಿ ಓದ್ಕೋಬೇಕು ಅದ್ರ ಬಗ್ಗೆ. ಆ ಸಿದ್ಧಾಂತ ಗೊತ್ತಿದ್ರೆ ನಿಮಗೆ ಗೊತ್ತಾಗ್ತೈತೆ. ಇವಾಗ ಪಾವ್ಲೋರ್ದಿದೆ, ಇದೆಲ್ಲ ಇನ್ನೂ ಏನಿದೆ ಜಾಸ್ತಿ ಆಗ್ತೈತೆ, ಇನ್ನೊಂದು ತರಗತಿ ಮಾಡ್ತೀನಿ. ಇಲ್ಲಿಗೆ ಸಾಕಿದ್ವು, ಯಾಕಂದರೆ ಲೆಂತಿ ವಿಡಿಯೋ ಆದರೆ ಕೇಳಿಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಬರೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ವಿಡಿಯೋನ ಬಳಸ್ಕೊಳ್ಳಿ. ಹಾಗೆ ಕರ್ನಾಟಕ TET ಒಂದು ಎಕ್ಸಾಮ್ಗೂ ಕೂಡ ಈ ಒಂದು ತರಗತಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.